ಸ್ನೇಹಿತರೆ, ಈಗ ನಾನು ನಿಮಗೆ ಹೇಳಲಿರುವ ಕತೆ ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ. ಅಷ್ಟೊಂದು ವಿಚಿತ್ರ ಮತ್ತು ಭಯಾನಕವಾದ ವಿಷಯ ಇದು. ಜಗತ್ತಿನ ಯಾವುದೇ ದೇಶ ಎಂದು ಮಾಡಿರದ ಒಂದು ಕೆಲಸವನ್ನ ಚೀನಾ ತನ್ನ ಬೃಹತ್ ಟಕ್ಲಾಮಕಾನ್ ಮರುಭೂಮಿಯಲ್ಲಿ ಸದ್ದಿಲ್ಲದೆ ಮಾಡಿ ಮುಗಿಸ್ತಿದೆ. ಸಾಮಾನ್ಯವಾಗಿ ಸಮುದ್ರದ ಮೇಲೆ ಮಾತ್ರ ತೇಲುವ ಲಕ್ಷಾಂತರ ಟನ್ ತೂಕದ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಚೀನಾ ಮರಳುಗಾಡಿನಲ್ಲಿ ನಿರ್ಮಿಸಿದೆ. ಹೌದು, ಕೇವಲ 4 ತಿಂಗಳ ಹಿಂದೆ ಅಮೆರಿಕದ ಗುಪ್ತಚರ ಸ್ಯಾಟಲೈಟ್ಗಳಿಂದ ಲೀಕ್ ಆದ ಚಿತ್ರಗಳು ಈ ರಹಸ್ಯವನ್ನ ಬಯಲು ಮಾಡಿವೆ. ಇಲ್ಲಿ ಕೇವಲ 3 ದೊಡ್ಡ ಶಿಪ್ಗಳಿಲ್ಲ, ಒಂದು ಸಂಪೂರ್ಣ ನೇವಲ್ ಬೇಸ್ ಅನ್ನ ನಿರ್ಮಿಸಲಾಗಿದೆ. ಆಶ್ಚರ್ಯವೇನೆಂದರೆ ಈ ಹಡಗುಗಳು ಚೀನಾದವಲ್ಲ, ಬದಲಿಗೆ ಅಮೆರಿಕದ ಅತ್ಯಾಧುನಿಕ ವಾರ್ಶಿಪ್ಗಳ ನಿಖರವಾದ ಕಾಪಿ. ಅಮೆರಿಕದ ಪ್ರಸಿದ್ಧ ಗೆರಾಲ್ಡ್ ಫೋರ್ಡ್ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಇತರ ಡೆಸ್ಟ್ರಾಯರ್ಗಳನ್ನೇ ಚೀನಾ ಏಕೆ ನಕಲು ಮಾಡ್ತಿದೆ? ಇದರ ಹಿಂದಿರುವ ಉದ್ದೇಶ ಏನು? ಇದು ಕೇವಲ ಒಂದು ವಂಚನಾ ತಂತ್ರನ ಅಥವಾ ಇಡೀ ಜಗತ್ತನ್ನೇ ನಡುಗಿಸಬಲ್ಲ ಯುದ್ಧದ ಸಿದ್ಧತೆ ಇದೆಯಾ? ಈ ಗಂಭೀರ ರಹಸ್ಯವನ್ನ ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಸ್ಯಾಟಲೈಟ್ಗಳ ಇಮೇಜ್ಗಳನ್ನ ನೋಡಿದ್ರೆ ಈ ರಚನೆಗಳು ಅಕ್ಷರಶಃ ವಾರ್ಶಿಪ್ಗಳಂತೆ ಕಾಣುತ್ತೆ. ಅದರಲ್ಲೂ ಅಮೆರಿಕದ ನೇವಿ ಬಳಿ ಇರುವ 2 ಅತ್ಯಂತ ಮಾರಕ ಯುದ್ಧ ನೌಕೆಗಳಾದ USS ಲಿಮಿಟ್ಸ್ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಬರ್ಕ್ ಕ್ಲಾಸ್ ಡೆಸ್ಟ್ರಾಯರ್ ನೌಕೆಗಳನ್ನೇ ಚೀನಾ ಇಲ್ಲಿ ನಿಲ್ಲಿಸಿದೆ. ಕೇವಲ ಗಾತ್ರದಲ್ಲಿ ಮಾತ್ರವಲ್ಲ, ಹಡಗಿನ ಮೂಗಿನಲ್ಲಿರುವ ಫಾರ್ವರ್ಡ್ ಗನ್ಸ್, ಕಂಟ್ರೋಲ್ ಟವರ್, ವರ್ಟಿಕಲ್ ಲಾಂಚ್ ಸಿಸ್ಟಮ್ಸ್ ಮತ್ತು ಹೆಲಿಪ್ಯಾಡ್ಗಳಂತಹ ಪ್ರತಿಯೊಂದು ಸಣ್ಣ ವಿವರವನ್ನು ನಕಲು ಮಾಡಲಾಗಿದೆ. ಇದು ಕೋಇನ್ಸಿಡೆಂಟ್ ಆಗಿರಲು ಸಾಧ್ಯನೇ ಇಲ್ಲ, ಏಕೆಂದರೆ ಇದೇ 2 ಯುದ್ಧ ನೌಕೆಗಳು ಇತ್ತೀಚೆಗೆ ಸೌತ್ ಚೈನಾ ಸೀಯಲ್ಲಿ ಚೀನಾಗೆ ಸವಾಲಾಗಿ ನಿಂತು ಆಗಾಗ ಮಿಲಿಟರಿ ಡ್ರಿಲ್ಗಳನ್ನ ನಡೆಸುತ್ತಲೇ ಇವೆ. ನಾವು ಗಮನಿಸಲೇಬೇಕಾದ ಒಂದು ಮುಖ್ಯ ವಿಷಯ ಇದೆ. ಈ ಟಕ್ಲಾಮಕಾನ್ ಮರುಭೂಮಿ ನಮ್ಮ ಭಾರತದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಿಂದ ಕೇವಲ 200ರಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೇವಲ ಅಮೆರಿಕಾಗೆ ಮಾತ್ರವಲ್ಲ, ನಮಗೂ ಒಂದು ರೀತಿಯ ವಾರ್ನಿಂಗ್ ಅನ್ನೋದನ್ನ ನೆನಪಿಟ್ಟುಕೊಳ್ಳಬೇಕು. ಸ್ಯಾಟಲೈಟ್ ಚಿತ್ರಗಳಲ್ಲಿ ಈ ನಕಲಿ ಹಡಗುಗಳ ಪಕ್ಕದಲ್ಲಿ ಒಂದು ಬಾಗಿದ ಅಪೂರ್ಣ ರೈಲ್ವೆ ಹಳಿ ಕೂಡ ಕಂಡುಬಂದಿದೆ. ಇದು ಕೂಡ ಒಂದು ರಹಸ್ಯದ ಸುಳಿವು. ಹಾಗಿದ್ರೆ ನೀರಿಲ್ಲದ ಜಾಗದಲ್ಲಿ ಹಡಗುಗಳು, ಅರ್ಧಕ್ಕೆ ನಿಂತ ವಕ್ರ ರೈಲು ಹಳಿ, ಇದೆಲ್ಲದರ ಹಿಂದೆ ಚೀನಾ ನಡೆಸುತ್ತಿರುವ ಅತ್ಯಂತ ರಹಸ್ಯವಾದ ಮತ್ತು ಅಪಾಯಕಾರಿ ಮಿಲಿಟರಿ ಆಪರೇಷನ್ ಏನು? ಆ ರಹಸ್ಯವನ್ನ ಈಗ ತಿಳಿದುಕೊಳ್ಳೋಣ. ಈಗ ನೇರವಾಗಿ ಆ ರಹಸ್ಯದ ಕೇಂದ್ರಕ್ಕೆ ಬರೋಣ. ಹಲವರು ಅಂದುಕೊಂಡಂತೆ ಇದು ಕೇವಲ ಶತ್ರುಗಳನ್ನು ಹೆದರಿಸಲು ಮಾಡಿದ ಒಂದು ವಂಚನಾ ಯುದ್ಧದ ತಂತ್ರ ಮಾತ್ರವಲ್ಲ. ವಾಸ್ತವವಾಗಿ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಈ ನಕಲಿ ಹಡಗುಗಳ ಮೇಲೆ ಮತ್ತಷ್ಟು ಪರೀಕ್ಷೆ ಮಾಡಿದಾಗ ಇವು ನಿಜವಾದ ಹಡಗುಗಳಲ್ಲ, ಬದಲಿಗೆ ಮಿಸೈಲ್ಸ್ ಟೆಸ್ಟ್ಗಳಿಗಾಗಿ ಬಳಸುವ ಡಮ್ಮಿ ಟಾರ್ಗೆಟ್ಗಳು ಅನ್ನೋದು ಗೊತ್ತಾಗುತ್ತೆ. ಚೀನಾ ತನ್ನ ವಿಶ್ವ ದರ್ಜೆಯ DF-21D ಆಂಟಿ ಶಿಪ್ ಮಿಸೈಲ್ಸ್ಗಳನ್ನ ಪರೀಕ್ಷಿಸಲು ಈ ಸ್ಥಳವನ್ನ ಬಳಸಿಕೊಳ್ತಿದೆ. ಈ ಮಿಸೈಲ್ಗಳ ಸಾಮರ್ಥ್ಯ ಹೇಗಿದೆ ಗೊತ್ತಾ? ಇವು ಚಲಿಸುತ್ತಿರುವ ದೊಡ್ಡ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಅತಿ ನಿಖರವಾಗಿ ಹೊಡೆದುರುಳಿಸುತ್ತೆ. ಸಾಮಾನ್ಯವಾಗಿ ಮಿಸೈಲ್ ಟೆಸ್ಟ್ಗಳನ್ನು ಸಮುದ್ರದಲ್ಲಿ ಮಾಡಿದ್ರೆ ಹತ್ತಿರದಲ್ಲಿರುವ ದೇಶಗಳಿಗೆಲ್ಲ ಎಚ್ಚರಿಕೆ ಕೊಡಬೇಕು. ಜೊತೆಗೆ ದಾಳಿಯಾದ ನಂತರ ಉಳಿದ ಭಾಗಗಳನ್ನು ಶತ್ರುಗಳು ಸಂಗ್ರಹಿಸಿ ತಂತ್ರಜ್ಞಾನದ ಬಗ್ಗೆ ಪತ್ತೆ ಹಚ್ಚಬಹುದು. ಆದರೆ ಮರುಭೂಮಿಯಲ್ಲಿ ಪರೀಕ್ಷೆ ಮಾಡಿದ್ರೆ ಆ ಯಾವುದೇ ತೊಂದರೆ ಇರೋದಿಲ್ಲ. ಹಾಗಾಗಿ ಚೀನಾ ತನ್ನ ಮರುಭೂಮಿಯನ್ನೇ ಒಂದು ಕೃತಕ ಸಮುದ್ರದ ಯುದ್ಧ ವಲಯವಾಗಿ ಮಾರ್ಪಾಟು ಮಾಡಿಕೊಂಡಿದೆ. ಮುಖ್ಯವಾಗಿ ಅಮೆರಿಕದ ಗೆರಾಲ್ಡ್ ಫೋರ್ಡ್ ಮತ್ತು ಆರ್ಲಿ ಬರ್ಕ್ ಕ್ಲಾಸ್ ನೌಕೆಗಳನ್ನೇ ಗುರಿಯಾಗಿ ಯಾಕೆ ಆರಿಸಿಕೊಂಡಿದೆ ಎಂದರೆ, ಆ ನೌಕೆಗಳು ಸೌತ್ ಚೈನಾ ಸೀನಲ್ಲಿ ಚೀನಾಗೆ ಪ್ರಮುಖ ಸವಾಲಾಗಿ ನಿಂತಿವೆ. ಅಂದರೆ ಚೀನಾ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡಲು ಅಭ್ಯಾಸ ಮಾಡುತ್ತಿದೆ. ಈ ನಕಲಿ ಹಡಗುಗಳ ಮೇಲೆ ಅಳವಡಿಸಿದ ವಿಶೇಷ ಸೆನ್ಸಾರ್ಸ್ ಮತ್ತು ರಾಡಾರ್ಸ್ ಕ್ಷಿಪಣಿಯಲ್ಲಿ ಹೊಡೆಯುತ್ತೆ, ಹಡಗಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ನಿಖರವಾಗಿ ದಾಖಲಿಸಿಕೊಳ್ತವೆ. ಇದರಿಂದ ಅಮೆರಿಕದ ನೌಕೆಗಳ ದುರ್ಬಲ ಭಾಗಗಳು ಯಾವುವು ಅಂತ ಚೀನಾಗೆ ಸುಲಭವಾಗಿ ಗೊತ್ತಾಗುತ್ತೆ. ಇನ್ನು ಹಡಗುಗಳ ಪಕ್ಕದಲ್ಲಿ ಕಂಡುಬಂದಿದ್ದ ಆ ಬಾಗಿದ ರೈಲು ಹಳಿ ಇತ್ತಲ್ಲ, ಅದು ಕೂಡ ಕೇವಲ ರೈಲ್ವೆ ಲೈನ್ ಅಲ್ಲ,
ಅದು ಯುದ್ಧದ ಸಮಯದಲ್ಲಿ ಹಡಗುಗಳು ನೀರಿನ ಮೇಲೆ ಅಂಕುಡೊಂಕಾಗಿ ಮತ್ತು ವೇಗವಾಗಿ ಚಲಿಸುವ ರೀತಿ ಹೇಗಿರುತ್ತೆ ಅನ್ನೋದನ್ನ ಭೂಮಿಯ ಮೇಲೆ ಸಿಮ್ಯುಲೇಟ್ ಮಾಡಲು ಬಳಸಿದ ಟ್ರ್ಯಾಕ್. ಇದರ ಮೂಲಕ ಚಲಿಸುವ ಗುರಿಯನ್ನು ತನ್ನ ಕ್ಷಿಪಣಿ ಎಷ್ಟು ನಿಖರವಾಗಿ ಹೊಡೆಯುತ್ತೆ ಅಂತ ಚೀನಾ ಪರೀಕ್ಷೆ ಮಾಡ್ತಿದೆ. ಈ ತಂತ್ರದ ಗಂಭೀರತೆ ನಿಜಕ್ಕೂ ದೊಡ್ಡದಾಗಿದೆ. ಚೀನಾದ ಈ ಸಂಪೂರ್ಣ ತಂತ್ರಜ್ಞಾನವು ಕೇವಲ ದಾಳಿಗೆ ಸೀಮಿತವಾಗಿಲ್ಲ. ಇಡೀ ಸೌತ್ ಚೈನಾ ಸೀ ಪ್ರದೇಶವನ್ನು ಚೀನಾ ತನ್ನದೆಂದು ಹೇಳಿಕೊಂಡು 27ಕ್ಕೂ ಹೆಚ್ಚು ಕೃತಕ ಮಾನವ ನಿರ್ಮಿತ ದ್ವೀಪಗಳನ್ನ ಕಟ್ಟಿದೆ. ಇಲ್ಲಿ ಮಿಲಿಟರಿ ಬೇಸಸ್ಗಳನ್ನು ಸ್ಥಾಪಿಸಿ ತನ್ನದೇ ಆದ ಒಂದು ಕಾಲ್ಪನಿಕ ಗಡಿಯನ್ನು ನಿರ್ಮಿಸಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದರ ವಿರುದ್ಧ ತೀರ್ಪು ನೀಡಿದರೂ ಚೀನಾ ಅದನ್ನು ಧಿಕ್ಕರಿಸಿ ಮುನ್ನುಗ್ಗುತ್ತಿದೆ. ಯಾವುದೇ ದೇಶ ಆಕಸ್ಮಿಕವಾಗಿ ಈ ಗಡಿಯನ್ನು ದಾಟಿದ್ದರೂ ಚೀನಾ ತನ್ನ ಹೆಲಿಕಾಪ್ಟರ್ಗಳ ಮೂಲಕ ಎಚ್ಚರಿಕೆ ನೀಡಿ ಆ ಪ್ರದೇಶದಿಂದ ಹೊರಗೋಗಲು ಬೆದರಿಕೆ ಹಾಕುತ್ತಲೇ ಇದೆ. ಈ ಸಮುದ್ರ ಸಂಪೂರ್ಣವಾಗಿ ಚೈನಾದ ಕಂಟ್ರೋಲ್ಗೆ ಸಿಕ್ಕಿದರೆ ಇಡೀ ಇಂಡೋ ಪೆಸಿಫಿಕ್ ವಲಯದಲ್ಲಿ ಚೈನಾದ ಪ್ರಾಬಲ್ಯ ತುಂಬಾ ಹೆಚ್ಚಾಗುತ್ತೆ. ಆದರೆ ಈ ರೀತಿ ಮಾಡಲು ಚೈನಾಗೆ ಅಮೆರಿಕ ಬಿಡುತ್ತಿಲ್ಲ. ಅಮೆರಿಕ ಸೌತ್ ಚೈನಾ ಸೀನಲ್ಲಿ ತನ್ನ ನೇವಿಯನ್ನ ಸ್ಥಾಪಿಸಿ ಆಗಾಗ ಮಿಲಿಟರಿ ಡ್ರಿಲ್ಗಳನ್ನ ನಡೆಸಿ ಚೀನಾವನ್ನ ಕೀಟಲೆ ಮಾಡುತ್ತಲೇ ಇರುತ್ತೆ. ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳನ್ನ ಒಗ್ಗೂಡಿಸಿ ಒಂದು ವೇಳೆ ಚೀನಾ ಯುದ್ಧಕ್ಕೆ ನಿಂತರೆ ಯಾರು ಅಮೆರಿಕವನ್ನ ಬೆಂಬಲಿಸ್ತಾರೆ ಅಂತ ಬಹಿರಂಗವಾಗಿ ಕೇಳುತ್ತಿದೆ. ಮೂಲತಃ ಈ ಎರಡು ದೇಶಗಳ ನಡುವೆ ನಡೆಯುತ್ತಿರುವ ಶೀತಲ ಸಮರದ ಭಾಗವಾಗಿಯೇ ಚೈನಾ ಮರುಭೂಮಿಯಲ್ಲಿ ಅಮೆರಿಕದ ಹಡಗುಗಳ ನಕಲುಗಳನ್ನ ಮಾಡಿ ಯುದ್ಧಕ್ಕೆ ಸಿದ್ಧತೆ ಮಾಡ್ತಿದೆ. ಇದು ಒಂದು ರೀತಿಯ ಸೈಕಲಾಜಿಕಲ್ ವಾರ್ಫೇರ್ ಕೂಡ ಹೌದು. ಇನ್ನು ಈ ಟಕ್ಲಾ ಮಕಾನ್ ರೇಂಜ್ ನಲ್ಲಿ ಚೈನಾ ಭೂಮಿಯ ಮೇಲಿನ ಗುರಿಗಳನ್ನು ನಾಶ ಮಾಡಲು ಕೂಡ ಅಭ್ಯಾಸ ಮಾಡ್ತಿದೆ. ಇಲ್ಲಿರುವ ನಕಲಿ ರಾಡಾರ್ ಕಾಂಪ್ಲೆಕ್ಸ್, ಪವರ್ ಗ್ರಿಡ್ ಟವರ್ಸ್ ಮತ್ತು ಫೈಟರ್ ಜೆಟ್ ರನ್ವೇಗಳು ಕೇವಲ ಡಮ್ಮಿಗಳಲ್ಲ. ಯುದ್ಧ ಆರಂಭವಾಗುವ ಮೊದಲು ಒಂದು ದೇಶವನ್ನ ಕುಗ್ಗಿಸಲು ಈ ಮುಖ್ಯ ಮೂಲ ಸೌಕರ್ಯಗಳನ್ನ ನಾಶ ಮಾಡೋದು ತುಂಬಾ ಅಗತ್ಯವಾಗಿರುತ್ತೆ. ಉದಾಹರಣೆಗೆ ರಾಡಾರ್ ನಾಶವಾದ್ರೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕುಸಿಯುತ್ತೆ. ವಿದ್ಯುತ್ ಗ್ರಿಡ್ ನಾಶವಾದ್ರೆ ಸಂಪರ್ಕ ಕಡಿತಗೊಂಡು ಇಡೀ ದೇಶ ನಿಷ್ಕ್ರಿಯವಾಗುತ್ತೆ. ಚೀನಾ ಈ ತರಹದ ಮೊದಲ ಹಂತದ ದಾಳಿಗಳನ್ನು ಯಾರಿಗಾಗಿ ಅಭ್ಯಾಸ ಮಾಡ್ತಿದೆ ಎಂದ್ರೆ ಅದು ನೇರವಾಗಿ ಭಾರತಕ್ಕೂ ಒಂದು ದೊಡ್ಡ ಬೆದರಿಕೆಯಾಗಿದೆ. ಈಗ ಈ ಸಂಪೂರ್ಣ ಸಿದ್ಧತೆ ನಮ್ಮ ಭಾರತಕ್ಕೆ ಹೇಗೆ ಅಪಾಯಕಾರಿ ಅನ್ನೋದನ್ನ ನೋಡೋಣ. ಚೀನಾ ಮರುಭೂಮಿಯಲ್ಲಿ ಕೇವಲ ನಕಲಿ ಹಡಗುಗಳನ್ನಷ್ಟೇ ಗುರಿಯಾಗಿಸ್ತಿಲ್ಲ, ಅದರ ಪಕ್ಕದಲ್ಲಿ ಒಂದು ಲ್ಯಾಂಡ್ ಬೇಸ್ಡ್ ಸ್ಟ್ರೈಕ್ ಸಿಮ್ಯುಲೇಷನ್ ಝೋನ್ ಅನ್ನು ಕೂಡ ನಿರ್ಮಿಸಿದೆ. ಅಂದರೆ ದಾಳಿ ನಡೆಸಿ ನಾಶಪಡಿಸುವ ಸಂಪೂರ್ಣ ಪ್ರೋಸೆಸ್ ಅನ್ನು ಭೂಮಿಯ ಮೇಲೆ ಅಭ್ಯಾಸ ಮಾಡಲು ನಿರ್ಮಿಸಿರುವ ಪ್ರದೇಶವೇ ಈ ಲ್ಯಾಂಡ್ ಬೇಸ್ಡ್ ಸ್ಟ್ರೈಕ್ ಸಿಮ್ಯುಲೇಷನ್ ಝೋನ್. ಇಲ್ಲಿ ಏನೇನು ಇವೆ ಗೊತ್ತಾ? ರಾಡಾರ್ ಕಾಂಪ್ಲೆಕ್ಸಸ್, ಪವರ್ ಗ್ರಿಡ್ ಟವರ್ಸ್ ಮತ್ತು ಫೈಟರ್ ಜೆಟ್ ರನ್ವೇಗಳ ನಕಲುಗಳು. ಈ ಗುರಿಗಳು ಕೇವಲ ಸುಮ್ಮನೆಯಲ್ಲ, ಇವು ಯಾವುದೇ ದೇಶದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ನ ಅತ್ಯಂತ ಮುಖ್ಯ ಭಾಗಗಳು. ಯುದ್ಧದ ಸಮಯದಲ್ಲಿ ಈ ಗುರಿಗಳನ್ನು ನಾಶ ಮಾಡಿದರೆ ಆ ದೇಶದ ಏರ್ಫೋರ್ಸ್ ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಈ ತರಹದ ಡ್ರಿಲ್ಗಳನ್ನು ಚೈನಾ ಕೇವಲ ಅಮೆರಿಕಾಗಾಗಿ ಮಾತ್ರ ಮಾಡ್ತಾ ಇಲ್ಲ. ನಮ್ಮ ಅಕ್ಸೈ ಚಿನ್ ಪ್ರದೇಶದ ನಿಖರವಾದ ರೆಪ್ಲಿಕಾವನ್ನು ಚೀನಾ ಈಗಾಗಲೇ ತನ್ನ ನೆಲದಲ್ಲಿ ನಿರ್ಮಿಸಿದೆ. ಅಕ್ಸೈ ಚಿನ್ ಎನ್ನುವುದು ಭಾರತ ಮತ್ತು ಚೀನಾ ಗಡಿ ಪ್ರದೇಶಗಳಲ್ಲಿ ಇರುವ ವಿವಾದಿತ ಪ್ರದೇಶವಾಗಿದೆ. ಭಾರತ ಏನಾದರೂ ಅಕ್ಸೈ ಚಿನ್ ಮರಳಿ ಪಡೆಯಲು ಪ್ರಯತ್ನಿಸಿದರೆ ಅವರನ್ನ ಹೇಗೆ ತಡೆಯಬೇಕು, ತಡೆದು ಏನು ಮಾಡಬೇಕೆಂದು ಚೀನಾ ಅಭ್ಯಾಸ ಮಾಡ್ತಿದೆ. ಹಾಗೆಯೇ ಕಳೆದ ಕೆಲವು ವರ್ಷಗಳಲ್ಲಿ ಚೀನಾ ನಮ್ಮ ಲಡಾಖ್, ಸಿಕ್ಕಿಂ ಮತ್ತು ಅರುಣಾಚಲ್ ಬಾರ್ಡರ್ಗಳ ಬಳಿ ದೊಡ್ಡ ದೊಡ್ಡ ಮಿಲಿಟರಿ ಸಿಟೀಸ್, ಆಲ್ ವೆದರ್ ಹೈವೇಸ್ ಮತ್ತು ರೈಲ್ ಲೈನ್ಸ್ ಗಳನ್ನ ನಿರ್ಮಿಸಿದೆ. ಇಲ್ಲಿರುವ ಕೆಲ ಏರ್ಪೋರ್ಟ್ಗಳಿಂದ ಚೀನಿ ಫೈಟರ್ ಜೆಟ್ಗಳು ಕೇವಲ 6-7 ನಿಮಿಷಗಳಲ್ಲಿ ಭಾರತದ ಏರ್ ಸ್ಪೇಸ್ ಅನ್ನ ತಲುಪಬಹುದು. ಇವೆಲ್ಲವುಗಳ ಜೊತೆಗೆ ಚೀನಾ ಗಡಿಯಲ್ಲಿ ರೋಬೋಟ್ ಸೋಲ್ಜರ್ಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಿವೆ. ಟ್ಯಾಂಕ್ ನಂತಹ ಚಕ್ರಗಳಿರುವ ಈ ರೋಬೋಟ್ಗಳು ಮಿಷನ್ ಗನ್ಗಳೊಂದಿಗೆ ಯಾವುದೇ ಭೂ ಪ್ರದೇಶದಲ್ಲಿ ಚಲಿಸಿ ಗುಂಡು ಹಾರಿಸಬಲ್ಲವು. ಚೀನಾದ ಸಿದ್ಧತೆಗಳ ಪ್ರಮಾಣವನ್ನ ಊಹಿಸಿ ಟಕ್ಲಾ ಮಕಾನ್ ಮರುಭೂಮಿಯಲ್ಲಿ ಹಡಗುಗಳನ್ನ ನಿರ್ಮಿಸೋದು, ಅಮೆರಿಕ ಮತ್ತು ಭಾರತದ ಗಡಿಗಳಲ್ಲಿ ಈ ಮಟ್ಟಿಗೆ ಸಿದ್ಧತೆ ಮಾಡೋದು, ಇವೆಲ್ಲ ಸೇರಿ ಚೀನಾ ಕೇವಲ ಬೆದರಿಕೆ ಹಾಕ್ತಾ ಇಲ್ಲ, ಬದಲಿಗೆ ಒಂದು ಪೂರ್ಣ ಪ್ರಮಾಣದ ಮತ್ತು ಫ್ಯೂಚರ್ನ ಯುದ್ಧದ ಕಥೆಯನ್ನು ಅದು ಈಗಾಗಲೇ ಬರೆಯಲು ಶುರು ಮಾಡಿದೆ. ಸ್ನೇಹಿತರೆ, ಚೀನಾದ ಈ ರಹಸ್ಯವಾದ
ಮತ್ತು ಆಕ್ರಮಣಕಾರಿ ಸಿದ್ಧತೆಗಳನ್ನು ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ಭಾರತದ ಮಿಲಿಟರಿ ಸಿದ್ಧತೆಗಳು ಚೀನಾ ನಡೆಸುತ್ತಿರುವ ಪ್ರಮಾಣದ ಡ್ರಿಲ್ಗಳಿಗೆ ಹೋಲಿಕೆಯಾಗುತ್ತಿಲ್ಲ. ಹಾಗಾಗಿ ಚೀನಾ ನೀಡುತ್ತಿರುವ ಈ ಬೆದರಿಕೆ ಒಂದು ಸತ್ಯ ಮತ್ತು ಅದು ಇಂದಿನ ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಈ ಸಂಪೂರ್ಣ ವಿಷಯವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ಅವರಿಗೆ ಈ ವಿಷಯದ ಗಂಭೀರತೆಯನ್ನು ತಿಳಿಸಿ. ಚೀನಾದ ಈ ತಂತ್ರಗಳ ಹಿನ್ನೆಲೆಯಲ್ಲಿ ಭಾರತವು ತನ್ನದೇ ಆದ ಯಾವ ರಹಸ್ಯ ಕಾರ್ಯಾಚರಣೆಗಳನ್ನು ನಡೆಸಬೇಕು ಎಂದು ನೀವು ಆಲೋಚಿಸುತ್ತೀರಿ? ಅದನ್ನು ಕೂಡ ನಮಗೆ ತಿಳಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚು ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಇನ್ಫೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.